ಸಂಬಳ ತೆಗೆದುಕೊಳ್ತಿರುವಂತ ಜನರ ಕೂಲಿಗಳು ಅವರು ಕೆಲಸ ಮಾಡಿ ಅವರಿಗೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಿರ್ದಿಷ್ಟವಾದ ಜವಾಬ್ದಾರಿ ಹುದ್ದೆಗಳಿದೆ. ಆ ಜವಾಬ್ದಾರಿತ ಹುದ್ದೆಗಳಿಗೆ ಅವರಿಗೆ ನಾವು ಸಂಬಳ ಕೊಡ್ತಾ ಇದ್ವಿ. ಸಂಬಳಕ್ಕೆ ಕೂಲಿ ಅಂತಿರೋ, ಮಜೂರಿ ಅಂತಿರೋ, ಅಥವಾ ಇನ್ನೇನಂತಿರೋ, ಯಾವ್ಯಾವ ಭಾಷೆನಲ್ಲಿ ಸ್ಯಾಲರಿ ಅಂತಿರೋ, ದಟ್ ಈಸ್ ಅಪ್ ಟು ದೆಮ್. ಆದರೆ ಅವರೆಲ್ಲರೂ ಸಂಬಳ ತೆಗೆದುಕೊಳ್ತಿರುವಂತಹ ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ. ಅವರು ಜನರ ಕೆಲಸ ಏನಿದೆ ಕಾನೂನಾತ್ಮಕವಾಗಿ ಮಾಡ್ಬೇಕಾಗಿದ್ದನ್ನ ಮಾಡ್ತಾ ಇಲ್ಲ. ಹಾಗಾಗಿನೇ ಈಗಾಗಲೇ ಏನು ಅವರು ಶುಭಾ ಕಲ್ಯಾಣ್ ಜ್ಯುವೆಲರ್ಸ್ ಸಿಕ್ಕ ಜಾಗದಲ್ಲಿ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಏನು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ತುಮಕೂರಿನವರೇ ಆಗಿರುವಂತಹ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಜ್ಞಾನಸಿಂಧು ಸ್ವಾಮಿ ಅವರು ಹೇಳಿದ್ದಾರೆ. ಮಾಡಿಸ್ಕೊಳ್ಳೋದು ಕೂಡ ಅವ್ರು ಬಿಟ್ಟಿರೋದು. ನಾವೇನ್ ಮಾಡ್ತಾ ಇದ್ದೀವಿ? ಭ್ರಷ್ಟ ಜಿಲ್ಲಾಧಿಕಾರಿಗೆ ಜೈ ಅಂತ ಇದ್ದೀವಿ. ಏನಂತಿದ್ವಿ ಅಷ್ಟೇ ತಾನೇ ಅಂತದ್ದು. ಹಾಗಾಗಿ ಅವ್ರು ಹೋಗ್ತೀವಿ, ಪೇಟ ಹಾಕ್ತಿವಿ, ಹಾರ ಹಾಕ್ತಿವಿ. ಹಾಗಾಗಿ ನೀವು ಅಕ್ರಮ ಆಗಿದೆಯಾ ಅಂತ ಏನಾಗಿದೆ ಅನ್ನೋದಕ್ಕೆ ಮಾಧ್ಯಮಗಳಲ್ಲಿ ಬಂದಿರೋ ವರದಿ ಮತ್ತೆ ಈಗಾಗಲೇ ಹೇಳಿದಾಗೆ ಸ್ವತಃ ಕಂದಾಯ ಸಚಿವರೇ ಒಪ್ಕೊಂಡಿದ್ದಾರೆ ಇಲ್ಲೇನೋ ತಪ್ಪಾಗಿದೆ ಅಂತ. ತಪ್ಪಾಗಿದೆ ಅಂದ್ರೆ ಆಗಿದೆಯೋ ಆಗಿಲ್ವ ಅಂತ ಸರ್ಕಾರದಿಂದ ವರದಿ ಬರಲಿ. ಪೆಂಡಿಂಗ್ ದಟ್ ಎನ್ಕ್ವೈರಿ ನಮಗೂ ಮನಸ್ಸಿಗೆ ಇಲ್ಲ ಇವ್ರು ಪಾಪ ಜಿಲ್ಲಾಧಿಕಾರಿ ನಿರಪರಾಧಿ ಅಂತ ಸಾಬೀತಾಗೋ ತನಕ ನಮ್ಮ ಹೋರಾಟಗಳು ಮುಂದುವರಿತಾ ಇರುತ್ತೆ. ಇವರೆಲ್ಲರೂ ನಾವು ಕಾನೂನಿಗೆ ಮೀರಿ ಮತ್ತೆ ಈಗ ಅದು ಈಶ್ವರಪ್ಪಂದಿರ್ಬಹುದು ಇನ್ನೊಂದಿರಬಹುದು ಹೋಗಿ ಹೈಕೋರ್ಟ್ ಅಲ್ಲಿ ಇವರ ಮೇಲೆ ಬಲವಂತದ ಕ್ರಮ ಬೇಡ. ಏನ್ ಸ್ವಾಮಿ ವಿಚಾರಣೆ ಕರೆದ್ರೆ ಬಲವಂತದ ಕ್ರಮ ಬೇಡ ಅಂತ ತೀರ್ಪು ಕೊಡ್ತೀರಾ ನೀವು? ಇದು ಯಾವ ವ್ಯವಸ್ಥೆ? ಇದೇ ನ್ಯಾಯಾಂಗ ವ್ಯವಸ್ಥೆನಾ ಇದು? ನಾವು ಪ್ರಶ್ನೆ ಕೇಳ್ತಾ ಇದೀವಿ. ನಾನು ಖುದ್ದಾಗಿ ಪತ್ರ ಬರೆದಿದ್ದೀನಿ ಈ ದೇಶದ ಸರ್ವೋಚ್ಚ ಮುಖ್ಯ ನ್ಯಾಯಮೂರ್ತಿಗೆ, ರಾಷ್ಟ್ರಪತಿಗಳಿಗೆ. ಈ ತರ ಕರ್ನಾಟಕದಲ್ಲಿರುವಂತಹ ಉಚ್ಚ ನ್ಯಾಯಾಲಯದ ಕೆಲವು ನ್ಯಾಯಾಧೀಶರುಗಳು ಕಾನೂನು ಬಾಹಿರವಾಗಿ ಸಂವಿಧಾನ ವಿರೋಧವಾಗಿ ಭ್ರಷ್ಟಾಚಾರಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾನು ಪ್ರಕರಣಗಳನ್ನು ಉಲ್ಲೇಖಿಸಿ ನಾವು ಪತ್ರ ಬರೆದಿದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು ಇದನ್ನ ಪರಿಗಣಿಸಬೇಕು, ಇದನ್ನ ಹೇಳಬೇಕು. ಮಾಧ್ಯಮದವರು ನಾವು ಮಾಡಿರುವಂತಹ ಕೆಲಸಗಳನ್ನ ಜನರು ತಿಳಿಸಬೇಕು. ಇವತ್ತು ಈ JCB ಪಕ್ಷಗಳು ಅವನ ಹೊಲಸನ್ನ ಇವನ್ ನೆಕ್ತಾನೆ, ಇವನು ಹೊಲಸನ್ನ ಅವನ್ ನೆಕ್ತಾನೆ. ಇದನ್ನ ನಾವು ಏನು ರಾಜಕೀಯ ಮುತ್ಸದ್ದಿತನ ಅಂದುಕೊಂಡು ಇವರು ಅವನು ಹೊಲಸು ನೆಕ್ಕೋದು ಇವನು ಹೊಲಸು ನೆಕ್ಕೋದನ್ನ ತೋರಿಸ್ತಾ ಇದ್ರೆ ಇದರಲ್ಲಿ ಸಮಾಜದ ಹಿತ ಇಲ್ಲ. ಹಾಗಾಗಿ ನಾವು KRS ಪಕ್ಷದವರು ಬಹಳ ಗಂಭೀರವಾದ ಪ್ರಶ್ನೆಗಳನ್ನು ನಿರಂತರವಾಗಿ ಎತ್ತುತ್ತಾ ಬರ್ತಾ ಇದೀವಿ. ಮತ್ತೆ ಈಗಲೂ ಅಷ್ಟೇ ನಾನು ನಿಜಕ್ಕೂ ಕಳೆದ ಏನು ಹೋರಾಟ ನಡೀತು ಆ ಹೋರಾಟವನ್ನ ಬಹಳ ಚೆನ್ನಾಗಿ ವರದಿ ಮಾಡಿದ್ರಿ. ಅದರಿಂದ ಇಲ್ಲೊಂದಷ್ಟು ಜಾಗೃತಿ ಆಗಿದೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ ಗುಬ್ಬಿನಲ್ಲಿ ನೆಲ್ಲೆಲ್ಲೋ ಅವರು ನಮ್ಮ ಹೆಮ್ಮೆ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಹೆಮ್ಮೆ ಅಂದುಕೊಂಡು ಸರ್ಕಾರಿ ನೌಕರರು ಮಾಡಿದಂತಹದನ್ನು ಸಹ ನೀವು ರಾಜ್ಯದ ಗಮನಕ್ಕೆ ಮಾಧ್ಯಮದವರು ತಂದಿದ್ದೀರಾ. ನಿಜಕ್ಕೂ ನಾನು ಆ ವಿಚಾರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಜಿಲ್ಲಾಧಿಕಾರಿಗಳು, ಆ ಸ್ಥಳೀಯ ರಾಜಕಾರಣಿಗಳು, ದೊಡ್ಡ ದೊಡ್ಡ ಮಂತ್ರಿಗಳನ್ನೇ ಮಾಧ್ಯಮಗಳಲ್ಲಿ ವರದಿ ಪ್ರಕಟವಾಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆದ್ರೆ ತುಮಕೂರಿನ ಮಾಧ್ಯಮದವರು ಬಹಳ ಪ್ರಾಮಾಣಿಕವಾಗಿ ಮತ್ತು ವೃತ್ತಿ ಧರ್ಮವನ್ನ ಆವತ್ತು ನೀವು ತೋರಿಸಿದ್ದೀರಾ. ಅದಕ್ಕಾಗಿ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಿಮಗೆ ನಾನು ಹೃದಯಾಂತರದಿಂದ ನನ್ನ ಧನ್ಯವಾದಗಳು. ಅವರೇ ಮಾಡೋದು ಎಕ್ಸಿಕ್ಯೂಷನ್ ಅವರೇನೆ. ಜಿಲ್ಲಾಧಿಕಾರಿಯ ಕಡೆಯಿಂದ ಇಂಥ ದೊಡ್ಡ ಲೋಪ ಆಗಿದೆ ಅಂದ್ರೆ ಹೌದು ನೀವು ಹೇಳ್ತಿದ್ರಲ್ವಾ, ಜಿಲ್ಲಾಧಿಕಾರಿನೇ ಬಂದು ಎಲ್ರಿಗೂ ಮೊದಲು ಹೇಳಿದ್ರ ಸರಿ, ಜಿಲ್ಲಾಧಿಕಾರಿ ಮೊದಲು ಹೇಳಿದ್ರ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಅಂತ ಬಂದು ಪತ್ರಕರ್ತರೆ ನಾವಿವತ್ತು ಬಹಳ ಗಂಭೀರವಾದಂತಹ ಒಂದು ಲೋಪ ಆಗಿದೆ, ನನ್ನ ಹೆಸರನ್ನ ಇಲ್ಲಿ ದುರ್ಬಳಕೆ ಆಗಿದೆ, ನಾನು ನಿಮಗೆ ಮೊದಲು ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ಇದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂದ್ರ ಮಾಧ್ಯಮದಲ್ಲಿ ವರದಿ ಬಂದ ಮೇಲೆ ಇವ್ರು ಏನೇನೋ ಆಗಿ ತಮ್ಮನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಇವತ್ತೇನಾಗ್ಬಿಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳ ಜೊತೆಗೆ ಶಾಮೀಲಾಗಿ ಒಂದು ಫ್ಯೂಡಲ್ ವ್ಯವಸ್ಥೆಯನ್ನ ಕಟ್ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮೊದಲು ಇದ್ದಂತಹ ಗೌರವ ಇವತ್ತು ಅಥವಾ ಜವಾಬ್ದಾರಿಗಳು ಇವತ್ತಿಲ್ಲ. ಇವತ್ತು ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ರಾಜ್ಯವನ್ನ ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ, ಪರ ರಾಜ್ಯಗಳಿಂದ ಬಂದು ಇಲ್ಲಿ IAS IPS ಮಾಡ್ಕೊಂಡು ಬಂದಿರುವಂತಹ ಬಹುತೇಕ ಜನ ಇವತ್ತು ನೂರಾರು ಸಾವಿರಾರು ಕೋಟಿ ಲೂಟಿ ಮಾಡಿಕೊಂಡು ಅವರ ರಾಜ್ಯಗಳಿಗೆ ಹೋಗಿದ್ದಾರೆ. ಇಲ್ಲಿ ಲಂಚ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋದು, ಆ ದುಡ್ಡನ್ನ ತಗೊಂಡೋಗಿ ಉತ್ತರ ಪ್ರದೇಶದಲ್ಲೋ ಬಿಹಾರವೋ ತಮಿಳುನಾಡೋ ಆಂಧ್ರದಲ್ಲೋ ನೆಂಪೇರ್ ಕಟ್ಟೋದು, ನೂರಾರು ಉದಾಹರಣೆಗಳಿದೆ ಈ ತರಕ್ಕೆ. ಅಟ್ಲೀಸ್ಟ್ ನಮ್ಮ ರಾಜ್ಯದವನೇ ಆದ್ರೆ ಇಲ್ಲೇ ಯಾವ್ದೋ ಚಿಕ್ಕನಾಯ್ಕನಲ್ಲೋ ಗುಬ್ಬಿನಲ್ಲೋ ಯಾವನೋ ಓದಿ KS IAS ಮಾಡ್ಕೊಂಡು ಅವನ ಅಕ್ರಮ ಮಾಡಿದ್ರೆ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ. ಇವನು IAS ಆಗಿದ್ದ ಅಥವಾ KS ಆಗಿದ್ದ, ನೂರಾರು ಕೋಟಿ ಲೂಟಿ ಮಾಡಿದ್ರೆ ನೋಡು ಕಳ್ಳ ಭ್ರಷ್ಟ ಅಂತ. ಈ ಪರ ರಾಜ್ಯಗಳಿಂದ ಈ IAS IPS ಅಧಿಕಾರಿಗಳಾಗಿ ಬಂದಿರುವಂತವ್ರು ನೋಡಿ, ಅವನು ಅಮೃತ್ ಪಾಲ್ ಅನ್ನುವಂತವನು ನಿಮಗೆ ಗೊತ್ತಿದೆ 2 ಕೋಟಿಗೆ ಒಂದು SI ಹುದ್ದೆಯನ್ನ ಮಾಡ್ಕೊಳ್ತಾ ಇದ್ದ. ಜೈಲಲ್ಲಿದ್ದ ಇನ್ನು ಅವನು ಅವ್ರು ಜೈಲ್ ಹೋಗ್ತಿದ್ದ ರಾಜ್ಯದ DG IGP ಆಗ್ಬಿಡ್ತಾ ಇದ್ದ. ಇಂತಹ ಕದೀಮರೆಲ್ಲ ಇನ್ನೆಷ್ಟೆಷ್ಟು ಮಾಡಿರಬಹುದು. ನಮ್ಮ ರಾಜ್ಯದಲ್ಲಿ ಚೀಫ್ ಸೆಕ್ರೆಟರಿಗಳಾದಂತವರು, ಅಡಿಷನಲ್ ASP ACB ಅಂತಾರೆ, ACS ಗಳಾದವರು, ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದವರು,
ಹಾಗಾಗಿ ಪೊಲೀಸರು IAS ಮತ್ತು IPS ಸಂಸ್ಥೆಗಳು ಅದರಲ್ಲೂ ಪರರಾಜ್ಯದಿಂದ ಬಂದಿರುವಂತವರು ಸಹ ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿ ಕಣ್ಣಿಗೆ ಕಾಣಿಸಿದ ರೀತಿಯಲ್ಲಿ ಬೇನಾಮಿಯಾಗಿ ತಮ್ಮ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಇದ್ದಾಗ ನಿಮ್ಗೆ ಗೊತ್ತಿದೆ, ಸ್ವತಃ ರೂಪ್ ಕುಮಾರ್ ದತ್ತಾ ಮತ್ತು ಮಧುಕರ್ ಶೆಟ್ಟಿ ವಿಧಾನಸೌಧದ ಪಕ್ಕದಲ್ಲಿರುವಂತಹ ಶಾಸಕರ ಭವನಕ್ಕೆ ಹೋಗಿ ಅವನ ಸಂಪಂಗಿ ಅನ್ನುವಂತಹ ಕದೀಮ ಶಾಸಕನನ್ನ ಅರೆಸ್ಟ್ ಮಾಡಿದ್ರು. ಅವತ್ತು IAS IPS ಆಫೀಸರ್ಗಳ ಮೇಲೆ ರೇಡ್ ಆಗ್ತಾ ಇತ್ತು. ಕಳೆದ 5-6 ಈ ಸಿದ್ದರಾಮಯ್ಯ ಬಂದು ಮಾಡಿದ ಮಧುಕರ್ ಶೆಟ್ಟಿ ಮತ್ತು ಗುಪ್ತ ಶೆಟ್ಟಿಹಳ್ಳಿ ಅಂತಿದೆ. ಯಾರ ಗುಪ್ತ? ಹರ್ಷಗುಪ್ತ ಅಂತ ಒಬ್ಬ ಅಧಿಕಾರಿ ಇದ್ದಾರೆ. ಆಮೇಲೆ ನಾವು 2023 ಸೆಪ್ಟೆಂಬರ್ನಲ್ಲಿ ನಿಮಗೆಲ್ಲ ಗೊತ್ತಿರಲಿ 14 ದಿನಗಳ ಕಾಲ 350 ಕಿಲೋ ಇದನ್ನ ತುಮಕೂರಿಗೆ ಅಭಿವೃದ್ಧಿ ನಗರಕ್ಕೂ ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟಿಗೆ ಆಸ್ಪತ್ರೆನ ಕಟ್ತೀನಿ, ಇಲ್ಲಿ ಸಾರ್ವಜನಿಕರು ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ತಿಪ್ಟೂರು, ಗುಬ್ಬಿ ಇಲ್ಲೂ ಕೂಡ ಬಳಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಮಕೂರು ನೋಡಿ ಬಹಳ ದೊಡ್ಡ ಜಿಲ್ಲೆ. ಇದನ್ನ ಆಕ್ಚುಲಿ ಹಾಗೆ ನೋಡಿದ್ರೆ ತುಮಕೂರನ್ನ 3 ಜಿಲ್ಲೆಗಳನ್ನಾಗಿ ಮಾಡಬೇಕು. ಶಿರಾ, ಮಧುಗಿರಿ, ಪಾವಗಡ ಈ ಭಾಗದ್ದು, ಅದೇನೇ ತಿಪ್ಟೂರು, ಆ ಭಾಗ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಆ ಥರಕ್ಕೆಲ್ಲ. ತುಮಕೂರು ಭಾಳ ದೊಡ್ಡದಾಗಿ ಬೆಂಗಳೂರಿನ ಪಕ್ಕದ ನಗರವಾಗಿ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಮೊದಲ ಆದ್ಯತೆ ಯಾರಿಗಿರಬೇಕು? ಗಣಿಬಾಧಿತ ಪ್ರದೇಶಗಳ ಜನರಿಗಿರಬೇಕು. ಗಣಿಬಾಧಿತ ಪ್ರದೇಶಗಳು ಯಾರು? ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪ್ಟೂರಿನ ಕೆಲವೊಂದು ಭಾಗಗಳು. ಆ ಭಾಗದವರಿಗೆ ಅನುಕೂಲವಾಗುವಂಥ ಮತ್ತು ಅಲ್ಲಿ ಪುನಶ್ಚೇತನ ಏನು ಅರಣ್ಯೀಕರಣ ಮತ್ತು ಜನರ ಪುನರುಜ್ಜೀವನ ಪುನಶ್ಚೇತನ ಕಾರ್ಯಕ್ರಮಗಳಿಗೆ ಅಲ್ಲಿ ಆದ್ಯತೆ ಕೊಡಬೇಕು. ಆದರೆ ಅಲ್ಲಿ ಯಾವುದಾದ್ರೂ ಕಾರಣಕ್ಕಾಗಿ ಒಟ್ಟಾರೆ ಅಲ್ಲಿನ ಜನರಿಗೂ ಅನುಕೂಲವಾಗುವಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ತೀವಿ ಅನ್ನೋ ತರಕ್ಕಿದ್ರೆ ಅದೊಂದು ದೊಡ್ಡ ತಪ್ಪೇನೂ ಅಲ್ಲ, ಅಪರಾಧ ಏನೂ ಅಲ್ಲ. ಆದರೆ ಮೊದಲು ಗೃಹ ಸಚಿವ ಪರಮೇಶ್ವರರು ಇದೇ ಕೊರಟಗೆರೆಯ MLA, ಹಿಂದೆ ಬೇರೆ ಬೇರೆ ಕ್ಷೇತ್ರಗಳ MLAನೂ ಆಗಿದ್ದರು, ಕಳೆದ 20-30 ವರ್ಷಗಳಿಂದ ಇಲ್ಲಿದ್ದಾರೆ. ಅವರು ಇವತ್ತಿಗೂ ಅವರ ಯೋಗ್ಯತೆಗೆ ತುಮಕೂರು ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರೋದಕ್ಕಾಗಿಲ್ಲ. ಗದಗಲ್ಲಿದೆ, ಹಾವೇರಿಯಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ಬೀದರಲ್ಲಿದೆ, ಯಾದಗಿರಿಲಿದೆ. ರಾಜ್ಯದ 20ಕ್ಕಿಂತ ಹೆಚ್ಚು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ. ತುಮಕೂರಿನಲ್ಲಿ ಇದೆಯಾ? ಇವರು ಸರ್ಕಾರಿ ಮೆಡಿಕಲ್ ಆಸ್ಪತ್ರೆ ಕಟ್ತೀವಿ ಅಂತಾರೆ. ಯಾಕೆ? 100 ಕೋಟಿ ರೂಪಾಯಿ ಕಾಂಕ್ರೀಟ್ ಕಟ್ಟಡ ಮಾಡ್ಬೋದಲ್ವಾ? ಅದಕ್ಕೆ ಕಾಂಕ್ರೀಟ್ ಕಟ್ಟಡ ಮಾಡಿದ ಮೇಲೆ ಅಲ್ಲಿ ವೈದ್ಯಾಧಿಕಾರಿಗಳು, ವೈದ್ಯರು, ನರ್ಸು, ತಾಂತ್ರಿಕ ಸಿಬ್ಬಂದಿ ಇವರೆಲ್ಲ ಬೇಕಲ್ವಾ? ಅದರಲ್ಲಿ ಇವ್ರಿಗೆ ಆಸಕ್ತಿ ಇರೋದಿಲ್ಲ. ಕಟ್ಟಡ ಕಟ್ಟಿ 10 ವರ್ಷ ಆದಮೇಲೆ ಉದ್ಘಾಟನೆ ಅಂತಾರೆ. ಹಾಗಾಗಿ ಮೊದಲು ಅವ್ರಿಗೆ ಮಾಡಬೇಕಾಗಿರೋದು, ಇವರು ನಿಜಕ್ಕೂ ಬದ್ಧತೆ ಇದ್ದರೆ ತುಮಕೂರಿನ ಜನರಿಗೆ ಅವ್ರನ್ನ ಗೆಲ್ಲಿಸಿದಂಥ ಅವ್ರ ಬಗ್ಗೆ ಅವ್ರಿಗೆ ಬದ್ಧತೆ ಇದ್ದರೆ ಈ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ತುಮಕೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು. ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ಮಾಡಲಿ, ತುಮಕೂರಿನಲ್ಲಿ ಬೇಡ ಅನ್ನೋ ಆಗಿದ್ರೆ ಮಧುಗಿರಿಲಿ ಮಾಡಲಿ, ಶಿರಾದಲ್ಲಿ ಮಾಡಲಿ, ಅಥವಾ ತಿಪ್ಟೂರಲ್ಲಿ ಮಾಡಲಿ, ಚಿಕ್ಕನಾಯಕನಹಳ್ಳಿಲಿ ಮಾಡಲಿ. ಸುತ್ತಮುತ್ತ ಇರೋ ಆ ಭಾಗದಲ್ಲಿ ಒಂದಷ್ಟು ಜನಕ್ಕೆ, ಆ ಭಾಗದಲ್ಲಿರೋರಿಗೆ ಲಕ್ಷಾಂತರ, ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಜಿಲ್ಲೆ ಇದು. ಹಾಗಾಗಿ ಮೊದಲು ಅದನ್ನು ಮೆಡಿಕಲ್ ಕಾಲೇಜ್ ಮಾಡಲಿ. ಅದು ಆವಾಗ ಮಾತ್ರ ನೀವು ಹೇಳ್ದಂಗೆ ಗಣಿಬಾಧಿತ ಪ್ರದೇಶಗಳ ಜನರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿನ ಅದೇನೋ ಕೋತಿ ತಾಂತಿಂದು ಮೇಕೆ ಬಾಯಿ ಒರೆಸ್ತು ಅಂತಾರಲ್ವಾ, ಆ ಥರಕ್ಕೆ ಸಂತ್ರಸ್ತರು ಅವರು ಅನುಕೂಲ ಇಲ್ಲಿ ಇದಾಗುತ್ತೆ. ಈಗ ತುಮಕೂರು DC ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಸರ್.